ಮುಂದಿನ ಸುದ್ದಿಗೆ ಹೋಗೋಣ. ಓಟ್ ಚೋರಿ, ಮತಗಳ್ಳತನದ ಆರೋಪವನ್ನು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನ್ ಜೊತೆ ಕೈ ಜೋಡಿಸಿ ಚುನಾವಣೆ ಗೆಲ್ಲೋದಕ್ಕೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಇದು ಆರೋಪ. ಈ ಆರೋಪ ಶುರುವಾಗಿದ್ದು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ. ನಿರೀಕ್ಷೆಗಿಂತಲೂ, ಯಾರು ಊಹಿಸದ್ದಕ್ಕಿಂತಲೂ ದೊಡ್ಡ ಪ್ರಮಾಣದ ಗೆಲುವನ್ನು ಕಾಂಗ್ರೆಸ್ ಒಳಗೊಂಡಂಥ INDIA ಮೈತ್ರಿಕೂಟ ಪಡೆದು ಬಿಡ್ತು. ರಾಹುಲ್ ಗಾಂಧಿಯವರಿರುವಂಥ ಮೈತ್ರಿಕೂಟ ಲೋಕಸಭೆಯಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ದೊಡ್ಡ ಗೆಲುವನ್ನು ಪಡೆದು ಬಿಡ್ತು. BJPಯ NDA ಮೈತ್ರಿಕೂಟ 17 ಸ್ಥಾನ ಗೆದ್ದರೆ ಇವರು 30 ಗೆದ್ದುಬಿಟ್ರು. ಮಹಾರಾಷ್ಟ್ರ ಈ ಸಲ ಮೋದಿ ಮೆಜಾರಿಟಿ ಪಡೀಲಿಲ್ಲ ಮಾತಾಡಿದ್ವಲ್ಲ, ದೊಡ್ಡ ಹೊಡೆತ ಕೊಟ್ಟಿದ್ದು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ. ಮಹಾರಾಷ್ಟ್ರದಲ್ಲಿ 30 INDIA ಮೈತ್ರಿಕೂಟ ಪಡೆದುಬಿಡ್ತು. ಅದಾಗಿ 5 ತಿಂಗಳಿಗೆ ವಿಧಾನಸಭಾ ಚುನಾವಣೆ. BJPಯವರು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. BJP ನೇತೃತ್ವದ NDA ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. 235 ತಗೊಂಡ್ರು. INDIA ಮೈತ್ರಿಕೂಟ 50ಕ್ಕಿಳಿತು. ಲೋಕಸಭಾ ಚುನಾವಣೆಯಲ್ಲಿ 30 ಸ್ಥಾನಗಳನ್ನು ಪಡೆದಿದ್ದ ಮೈತ್ರಿಕೂಟ ವಿಧಾನಸಭೆ 50ಕ್ಕೆ ಬಂದುಬಿಡ್ತು. ಇದಾದ ನಂತರ ಗೋಲ್ಮಾಲ್ ಆಗಿದೆ ಅನ್ನುವ ಆರೋಪ ಬಂದದ್ದು. ಈ ಆರೋಪಕ್ಕೆ ಮೂಲ ಆಧಾರ ಏನಿತ್ತು, ಬೇಸ್ ಏನಿತ್ತು? ಮಹದೇವಪುರದಲ್ಲಿ ಅಲಿಗೇಷನ್ ಮಾಡುವಾಗ ರಾಹುಲ್ ಗಾಂಧಿ ಅವರು ಹೇಳಿದರು, ನಮ್ಮ ಟೀಮ್ 6 ತಿಂಗಳು ರಿಸರ್ಚ್ ನಡೆಸಿದೆ ಅಂತ. ಮಹಾರಾಷ್ಟ್ರದ ವಿಷಯದಲ್ಲಿ CSDS ಅನ್ನುವ ಒಂದು ಖಾಸಗಿ ಸಂಸ್ಥೆ ಎಲೆಕ್ಷನ್ ಅನಾಲಿಸಿಸ್ ಮಾಡ್ತಾರೆ. ಅವರು ಸರ್ವೆಗಳನ್ನು ಮಾಡ್ತಾರೆ. ಆ ಖಾಸಗಿ ಸಂಸ್ಥೆ ಈ ಆರೋಪ ಮಾಡ್ತು. ಅವ್ರು ಹೇಳಿದ್ರು, 47 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ತಿಂಗಳಲ್ಲಿ 50,000ಕ್ಕಿಂತ ಹೆಚ್ಚು ಮತದಾರರು ಸೇರ್ಕೊಂಡ್ರು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 50,000 ವೋಟರ್ಸ್ ಆ್ಯಡ್ ಆದರು. ಆ 47ಕ್ಕೆ 47 ಕ್ಷೇತ್ರಗಳನ್ನು BJP ಮತ್ತು BJPಯ ಮಿತ್ರ ಪಕ್ಷಗಳ ಗೆದ್ದುಕೊಂಡ್ವು. ಇಂಥ ಕಾರಣಕ್ಕಾಗಿ, ಈ ಗೋಲ್ಮಾಲ್ ನಡೆದಿರುವ ಕಾರಣಕ್ಕಾಗಿ BJP ಮತ್ತು ಮಿತ್ರಕೂಟಗಳ ಗೆದ್ದುವು ಅಂತ CSDS ಸಂಸ್ಥೆ ಹೇಳ್ತಾವಾಗ, CSDSನವರೇ ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು ಮನಸೋ ಇಚ್ಛೆ ಆರೋಪಗಳನ್ನು ಮಾಡಿದ್ರು. ಮತಗಳ್ಳತನ ಆಯಿತು ಅಂತ. ಇವತ್ತು ನೋಡಿದ್ರೆ CSDSನವರು ವಿ ಆರ್ ಸಾರಿ, ಸ್ವಲ್ಪ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನಂಬರ್ಸ್ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ವಿ ಅಂತೇಳಿ ಹಿಂದೆ ಆರೋಪ ಮಾಡಿದ್ದ ಎಲ್ಲ ಟ್ವೀಟ್ಗಳನ್ನ ಡಿಲೀಟ್ ಮಾಡಿಬಿಟ್ರು. ವಿ ಆರ್ ಸಾರಿ, ನಮ್ಮ ಟೀಮ್ನವ್ರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತ. ಇಷ್ಟೇ ಇರೋದು ಅದರಲ್ಲಿ. ನೋಡಿ, ಹಳೆ ಟ್ವೀಟು ಇಲ್ಲಿದೆ, ನಾವು ಡಿಲೀಟಿಗೆಲ್ಲ. ಇವತ್ತು ಸಾರಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಅಂತ. ಐ ಸಿನ್ಸಿಯರ್ಲಿ ಓದ್ಬಿಡ್ತೀನಿ ಇದನ್ನು ಕನ್ನಡದಲ್ಲಿ. ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಟ್ವೀಟ್ಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ. ಈ ವಿಷಯವಾಗಿ ನಾನು ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುತ್ತೇನೆ. ಲೋಕಸಭಾ ವಿಧಾನಸಭಾ ಚುನಾವಣೆ ಡೇಟಾ ಹೋಲಿಸುವಾಗ ತಪ್ಪಾಗಿದೆ. ನಮ್ಮ ದತ್ತಾಂಶದ ತಂಡ ಡೇಟಾನ ತಪ್ಪಾಗಿ ವಿಶ್ಲೇಷಣೆ ಮಾಡಿದೆ. ನಾವು ಮಾಡಿದ ಎಲ್ಲ ಟ್ವೀಟ್ಗಳನ್ನು ಡಿಲೀಟ್ ಮಾಡಿದ್ದೇವೆ. ಯಾವುದೇ ರೀತಿಯ ತಪ್ಪು ಮಾಹಿತಿ ಹರಡುವ ಉದ್ದೇಶ ನನಗೆ ಇರಲಿಲ್ಲ ಅಂತ ಸಂಜಯ್ ಕುಮಾರ್, CSDSನ ಡೈರೆಕ್ಟರು, ಈ ಟ್ವೀಟ್ ಮಾಡಿ ಹಳೆದೆಲ್ಲ ಡಿಲೀಟು. ಓಟು ಕಳ್ಳತನದ ಆರೋಪ ಮಾಡಿದ್ದ ಸಂಜಯ್ ಕುಮಾರ್ ಕ್ಷಮೆ ಕೋರಿದ್ರು. ಇವರು ಕೊಟ್ಟ ಅಂಕಿ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ರಲ್ಲ, ಅವ್ರು ಕ್ಷಮೆ ಕೋರ್ತಾರ ಅಂತ BJPಯವರ ಪ್ರಶ್ನೆ. ಈಗ ಅವ್ರು ಕ್ಷಮೆ ಕೋರ್ತಾರ? ನನಗೆ ಆಶ್ಚರ್ಯ. ಬೇಸಿಕ್ ಮ್ಯಾಥ್ಸ್ ಇದರಲ್ಲಿ ಹೆಂಗೆ ಎಡವಟ್ಟಾಗಕ್ಕೆ ಸಾಧ್ಯ ಅಂತ. ಈಗ ಕೆಲವು ವಿಧಾನಸಭಾ ಕ್ಷೇತ್ರಗಳ ಪಟ್ಟಿ ಇದೆಯಪ್ಪ. 5 ತಿಂಗಳ ಅಂತರದಲ್ಲಿ ಮೊದಲು ಲೋಕಸಭಾ ಚುನಾವಣೆ ಆಯಿತು, ಆಮೇಲೆ ವಿಧಾನಸಭಾ ಚುನಾವಣೆ ಆಗಿದೆ. ಲೋಕಸಭಾ ಚುನಾವಣೆಗೆ ಎಷ್ಟು ಮತದಾರರಿದ್ದರು ಅನ್ನೋ ಸಂಖ್ಯೆ ಸಿಗುತ್ತೆ. ವಿಧಾನಸಭಾ ಚುನಾವಣೆಗೆ ಎಷ್ಟು ಮತದಾರರಿದ್ದರು ಅನ್ನೋ ಸಂಖ್ಯೆ ಸಿಗುತ್ತೆ. ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದಾರಲ್ಲ, ಬಹುತೇಕ ಜಾಸ್ತಿನೇ ಆಗಿರುತ್ತೆ. ವಿಧಾನಸಭಾ ಚುನಾವಣೆಯ ಮತದಾರರ ಸಂಖ್ಯೆಯನ್ನು ಲೋಕಸಭಾ ಚುನಾವಣೆಯ ಮತದಾರರ ಸಂಖ್ಯೆಯಿಂದ ಮೈನಸ್ ಮಾಡಿಬಿಟ್ರೆ, ಕಳೆದುಬಿಟ್ರೆ ಆ್ಯಡ್ ಆಗಿರೋ ಮತದಾರರ ಸಂಖ್ಯೆ ಸಿಕ್ತು. ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಮತದಾರರು ಇಷ್ಟು ಸಂಖ್ಯೆಯಲ್ಲಿ ಆ್ಯಡ್ ಆಗಿದ್ದಾರೆ, 100ಕ್ಕೆ ಎಷ್ಟು ಜಾಸ್ತಿ ಆದರು ಅಂತ ಸಿಂಪಲ್ ಕ್ಯಾಲ್ಕ್ಯುಲೇಷನ್ ಮಾಡಿಬಿಟ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಅಂತಲೂ ಸಿಕ್ಕಿಬಿಡುತ್ತೆ.
ಸಿಂಪಲ್ ಲೆಕ್ಕಾಚಾರ ಇದು. 10th ಸ್ಟ್ಯಾಂಡರ್ಡ್ ಮ್ಯಾಥ್ಸು. ನಾವು ಒಂದು ಸ್ವಲ್ಪ ವೀಕ್ ಇದ್ದವರು ನಮಗೆ PUC ಸೆಕೆಂಡ್ ಇಯರ್ ಮ್ಯಾಥ್ಸು. ಅದನ್ನು CSDSನವ್ರು ಏನು ಉದಾಹರಣೆಗೆ ನೋಡಿ, ಇಲ್ಲಿ ನಾಸಿಕ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರ, ಫುಲ್ ಡೀಟೇಲಾಗಿ ನಂಬರ್ಸ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ತುಂಬ ಹೋಗ್ಬಿಡುತ್ತೆ. 4,56,000 ಲೋಕಸಭೆಯಲ್ಲಿದ್ದರು, 483 ವಿಧಾನಸಭೆಗೆ ಆಗಿದ್ದಾರೆ ಟೋಟಲ್ಲು. ಜಾಸ್ತಿ ಎಷ್ಟಾದಂಗಾಯಿತು? 27,400. ಪರ್ಸೆಂಟೇಜ್ ಎಷ್ಟಾಯಿತು? 6% ಹೆಚ್ಚುವರಿ ಮತದಾರರು ಸೇರ್ಕೊಂಡಿದ್ದಾರೆ. ಅಲ್ಲಿ CSDSನವ್ರು 47% ಜಾಸ್ತಿ ಆಗಿದ್ದಾರೆ ಅಂತ ಕೊಟ್ಟುಬಿಟ್ಟಿದ್ರು. 47.38% ಮತದಾರರ ಸಂಖ್ಯೆ ನಾಸಿಕ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿಯಾಗಿದೆ. CSDSನವರೇ ಹಿಂಗೆ ಹೇಳಿದ್ರು. ಎಲೆಕ್ಷನ್ ಎಕ್ಸ್ಪರ್ಟ್ಗಳು, ಸೆಫಾಲಜಿಸ್ಟ್ಗಳು, ಸರ್ವೆ ಎಕ್ಸ್ಪರ್ಟ್ಗಳು ದಿನ ಬೆಳಗಾದರೆ ನಂಬರ್ಸು ಅಂತ ಕೂತ್ಕೊಂಡಿರೋರೇ ಹಿಂಗೆ 47.38% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ರಾಹುಲ್ ಗಾಂಧಿಯವರು ಅದು ಕರೆಕ್ಟೇ ಇರಬೇಕು ಅಂತ ಹೇಳ್ತಾ ಬಂದುಬಿಟ್ರು. ಮತಗಳ್ಳತನ ಅಂತ ಹೇಳ್ಬಿಟ್ರು. ಈಗ CSDSನವರು ವಿ ಆರ್ ಸಾರಿ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಅಂತೇಳಿ ಹೋಗ್ಬಿಟ್ರು ಹಿಂದೆ. ಮುಂದೇನು ನೋಡಿ, ಹಿಂಗನಾ ವಿಧಾನಸಭಾ ಕ್ಷೇತ್ರ 43.08% ಮತದಾರರು ಜಾಸ್ತಿ ಆದರು 5 ತಿಂಗಳಲ್ಲಿ ಅಂತ CSDSನವ್ರು ಹೇಳಿದರು. ಲೆಕ್ಕ ಹಾಕಿದ್ರೆ 6.1% ಜಾಸ್ತಿ ಆಗಿರೋದಲ್ಲಿ 6.1%. CSDSನವ್ರು ಸಾರಿ ಕನ್ಫ್ಯೂಸ್ ಆಗಿತ್ತು ಅಂದ್ಬಿಟ್ರು. ಮುಂದೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. CSDSನವ್ರು ಹೇಳಿದ್ದು 47 ಕ್ಷೇತ್ರಗಳಲ್ಲಿ 50,000ಕ್ಕಿಂತ ಹೆಚ್ಚು ಮತದಾರರು ಆ್ಯಡ್ ಆಗಿದ್ದಾರೆ ಅಂತ. ಒಂದೊಂದು ಕ್ಷೇತ್ರದಲ್ಲಿ 50,000ಕ್ಕಿಂತ ಹೆಚ್ಚು ಆ್ಯಡ್ ಆಗಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ನಂಬರ್ಸ್ ಕೊಡ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿದ್ದಾರೆ. 6 ಕ್ಷೇತ್ರಗಳಲ್ಲಿ 40,80,000 ಮತದಾರರು ಆ್ಯಡ್ ಆಗಿರೋದು ವಿಧಾನಸಭೆಯಿಂದ ಲೋಕಸಭೆಯಿಂದ ವಿಧಾನಸಭೆಗೆ. 40,80,000 ವೋಟರ್ಸ್ ಅಡಿಷನಲ್ ಆಗಿ ಸೇರ್ಕೊಂಡಿದ್ದಾರೆ. ಈ 40,80,000ದಲ್ಲಿ 8,70,000 ಮತದಾರರು ಫಸ್ಟ್ ಟೈಮ್ ವೋಟರ್ಸು. ಅವಾಗ 18 ತುಂಬಿತು ಅಂತ ವೋಟರ್ ಲಿಸ್ಟಿಗೆ ಆ್ಯಡ್ ಆದಂಥವ್ರು 8,70,000. 9,70,00,000 ಮಹಾರಾಷ್ಟ್ರದ ಟೋಟಲ್ ಮತದಾರರ ಸಂಖ್ಯೆ. 6,40,00,000 ವೋಟು ಚಲಾವಣೆ ಆಗಿದ್ದಾವೆ. ಈ ರಾಹುಲ್ ಗಾಂಧಿ ಇನ್ನೊಂದು ಆರೋಪ ಮಾಡಿದರು, ಟೋಟಲ್ ನಂಬರ್ ಆಫ್ ವೋಟರ್ಸ್ ಎಷ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಲ್ಲಿ ಅಂತ. ಅದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಂತ. ಬಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ 9,70,00,000 ಮತದಾರರ ಪೈಕಿ 6,40,00,000 ಮತದಾರರು ವೋಟ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಎಷ್ಟು ಮತದಾರರು ಅಡಿಷನಲ್ ಆಗಿ ಆ್ಯಡ್ ಆದರು ಅನ್ನೋ ವಿಷಯದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಹೇಳಿಕೆಗಳನ್ನು ಕೊಟ್ಟರು. ಫೆಬ್ರವರಿ 3ನೇ ತಾರೀಕು ಹೇಳ್ತಾರೆ 70 ಲಕ್ಷ ಅಡಿಷನಲ್ ಜಾಯ್ನ್ ಆಗಿದ್ದಾರೆ ಅಂತ. 4 ದಿನಗಳ ನಂತರ ಫೆಬ್ರವರಿ 7ನೇ ತಾರೀಕು 39 ಲಕ್ಷ ಅಡಿಷನಲ್ ಜಾಯ್ನ್ ಆಗಿದ್ದಾರೆ ಅಂದರು. ಫೆಬ್ರವರಿ 17ನೇ ತಾರೀಕು 10 ದಿನಗಳ ನಂತರ 40 ಲಕ್ಷ ಅಡಿಷನಲ್ ಮತದಾರರು ಸೇರ್ಕೊಂಡಿದ್ದಾರೆ ಮತದಾರರ ಪಟ್ಟಿಗೆ ಅಂದರು. ಆಗಸ್ಟ್ 8ನೇ ತಾರೀಕು 1 ಕೋಟಿ ಅಡಿಷನಲ್ ಮತದಾರರು ಸೇರ್ಕೊಂಡಿದ್ದಾರೆ ಅಂದರು. ಆಗಸ್ಟ್ 17ನೇ ತಾರೀಕು ಮತ್ತೆ 1 ಕೋಟಿ ಮತದಾರರು ಮಹಾರಾಷ್ಟ್ರದಲ್ಲಿ ಅಡಿಷನಲ್ ಆಗಿ ಮತದಾರರ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂದರು. ಸೇರ್ಕೊಂಡಿರೋದೆಷ್ಟು? 40,80,000. ಫೆಬ್ರವರಿ 17ರ ಹೇಳಿಕೆ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿತ್ತು. ಫೆಬ್ರವರಿ 17ರದ್ದು. ಈಗ ಪ್ರಹ್ಲಾದ ಜೋಶಿ ಕೇಂದ್ರ ಸಚಿವರ ಟ್ವೀಟ್ ಇದು. ಮತಗಳ್ಳತನದ ಅಭಿಯಾನ ಕಾಂಗ್ರೆಸ್ ನಾಯಕರ ಒಂದು ನಾಟಕ. CSDSನ ತಪ್ಪಾದ ಡೇಟಾ ಮುಂದಿಟ್ಟು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಚುನಾವಣಾ ಆಯೋಗದ ಮೇಲೆ ಆಧಾರರಹಿತವಾಗಿ ಆರೋಪ ಮಾಡಿದ್ರು. ಮತಗಳ್ಳತನದ ನೆಪದಲ್ಲಿ ಕಾಂಗ್ರೆಸ್ ಪ್ರಚಾರ ಪಡೆಯೋದಕ್ಕೆ ನೋಡ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರ ಟ್ವೀಟ್ ಇದು. ಅಮಿತ್ ಮಾಳವೀಯ ಹೇಳ್ತಾರೆ, ರಾಹುಲ್ ಗಾಂಧಿ ದೇಶಾದ್ಯಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ತಾವು ನಂಬಿಕೊಂಡಿದ್ದ ಸಂಸ್ಥೆಯ ಅಂಕಿಅಂಶಗಳು ಈಗ ತಪ್ಪಾಗಿದ್ದಾವೆ. ಚುನಾವಣಾ ಆಯೋಗವನ್ನು ನಿರ್ಲಜ್ಜರಾಗಿ ಗುರಿ ಮಾಡಿದರು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹುನ್ನಾರ ಬಯಲಾಗಿದೆ ಟ್ವೀಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.